ಬಾಗೇಪಲ್ಲಿ ತಾಲೂಕಿನಲ್ಲಿ ಭೀಕರ ಕೊಲೆಯೊಂದು ನಡೆದು ಹೋಗಿದೆ. ಕೊಲೆಗೆ ನಿಖರವಾದ ಕಾರಣ ಇನ್ನೂ ತಿಳಿದು ಬಂದಿಲ್ಲವಾದರೂ ಹಣಕಾಸಿನ ವಿಚಾರವಾಗಿ ಕೊಲೆ ನಡೆದಿರಬಹುದು ಎಂದು ಪೊಲೀಸರು ಶಂಕಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44ರ ಪರಗೋಡು ಸಮೀಪದ ಚಿತ್ರಾವತಿ ಡ್ಯಾಂ ಬಳಿ ಕೊಲೆ ನಡೆದಿದ್ದು, ರಾತ್ರಿಯೇ ಕೊಲೆ ನಡೆದಿರುವ ಅನುಮಾನ ಮೂಡಿದೆ. ಇನ್ನು ಕೊಲೆಯಾದ ವ್ಯಕ್ತಿ ಬಾರ್ ಸಪ್ಲೈಯರ್ ಆಗಿದ್ದು, ಮದ್ಯದಂಗಡಿಯಲ್ಲಿ ಕುಡಿದಿದ್ದ ಹಣ ಬಾಕಿ ಇಟ್ಟಿರುವ ವ್ಯಕ್ತಿಯೇ ಕೊಲೆ ಮಾಡಿರಬಹುದು ಎಂದು ಶಂಕಿಸಲಾಗಿದೆ. ಕೊಲೆಯಾಗಿರುವ ವ್ಯಕ್ತಿಯನ್ನು ಬಾಗೇಪಲ್ಲಿ ಪಟ್ಟಣದ 3ನೇ ವಾರ್ಡಿನ ನಿವಾಸಿ 50 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಬಾಗೇಪಲ್ಲಿ ಪಟ್ಟಣದಲ್ಲಿರುವ ಪ್ರೀತಿ ಬಾರ್ನಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡುತ್ತಿದ್ದ ಶ್ರೀನಿವಾಸ್ಗೆ ಕುಡಿತದ ಚಟ ಇರಲಿಲ್ಲ ಎಂದು ತಿಳಿದು ಬಂದಿದೆ. ಹಾಗಿದ್ದರೂ ಚಿತ್ರಾವತಿ ಡ್ಯಾಂ ಬಳಿ ಯಾಕೆ ಹೋದ, ಯಾರೊಂದಿಗೆ ಹೋದ, ಯಾಕೆ ಕೊಲೆಯಾದ ಎಂಬಿತ್ಯಾದಿ ಪ್ರಶ್ನೆಗಳಿಗೆ ಪೊಲೀಸರು ತನಿಖೆಯಿಂದಲೇ ಉತ್ತರ ಹುಡುಕಬೇಕಿದೆ. ಕಳೆದ ರಾತ್ರಿ ಬಾರ್ನಲ್ಲಿ ಕೆಲಸ ಮಾಡಿ ಮನೆಗೆ ಹೋಗುವುದಾಗಿ ಮಾಲೀಕರಿಗೆ ತಿಳಿಸಿದ್ದ ಶ್ರೀನಿವಾಸ್ ಇಂದು ಬೆಳಗಾಗುವಷ್ಟರಲ್ಲಿ ಹೆಣವಾಗಿದ್ದಾನೆ. ಪಟ್ಟಣದಲ್ಲಿಯೇ ವಾಸಿಸುತ್ತಿರುವ ಶ್ರೀನಿವಾಸ್ ಯಾಕೆ ಡ್ಯಾಂ ಬಳಿ ಹೋದ, ಯಾರೊಂದಿಗೆ ಹೋದ ಎಂಬಿತ್ಯಾದಿ ವಿಚಾರಗಳ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು, ಘಟನೆ ವಿಚಾರ ತಿಳಿದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಸೇರಿದಂತೆ ಇತರೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ ಕೆಲಸ ಮುಗಿಸ್ಕೊಂಡು 5-10 ಗಂಟೆ ಕರೆಕ್ಟಾಗಿ ಇಲ್ಲಿಂದ ಹೋಗಿದ್ದು. ಬೆಳಗ್ಗೆ ಪೊಲೀಸ್ ಸ್ಟೇಷನಿಂದ ನಮ್ಗೆ ಕಾಲ್ ಬಂತು. ಅವ್ರೊಂದು ಬುಕ್ ಇತ್ತಂತೆ, ನೋಟ್ಬುಕ್ಕಲ್ಲಿ ಅಮೌಂಟ್ ನೋಡಿದ್ರೆ ನಮಗೆ ಕಾಲ್ ಮಾಡಿದ್ದಾರೆ. ನಮಗೆ ಕಾಲ್ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಯಿತು. ನಾವು ಅಲ್ಲಿಗೆ ಹೋದರೆ 7:30 ನಮ್ಗೆ ಕಾಲ್ ಬಂತು. ನಾವು ಅಲ್ಲಿಗೆ ಹೋಗಿ ನೋಡಿದ ತಕ್ಷಣ ನಾವು ಸಂಪರ್ಕ ಅಂತ ನಮ್ಗೆ ಗೊತ್ತಾಯಿತು. ಮಾತಾಡಿದ್ವಿ ಹಾಸ್ಪಿಟಲ್ ಹತ್ರ ಮಾಡ್ಕೊಂಡು ಪೋಸ್ಟ್ ಮಾಡಿದ್ರೆ ಹಾಸ್ಪಿಟಲ್ ಹತ್ರ. ಆರೋಪಿಗಳು ಯಾರು ಮತ್ತು ಯಾಕೆ ಕೊಲೆ ನಡೆದಿದೆ ಎಂಬ ವಿಚಾರ ತನಿಖೆಯಿಂದ ತಿಳಿಯಬೇಕಿದೆ. ಸ್ಥಳಕ್ಕೆ ಶ್ವಾನದಳ, ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಈ ಸಂಬಂಧ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್.